ಶಿವರಾತ್ರಿ ಭಾರತದ ಅತ್ಯಂತ ಪ್ರಧಾನವಾದ ಹಬ್ಬಗಳಲ್ಲಿ ಒಂದು. ಅದು ಯಾಕೆ ಶಿವರಾತ್ರಿ? ಶಿವನನ್ನು ಇಡೀ ವರ್ಷ ಆರಾಧಿಸ್ತಾ ಇದ್ದೀವಿ, ಆರಾಧಿಸಬೇಕು ಕೂಡ. ಹಾಗಿರುವಾಗ ಆ ಒಂದು ದಿನಕ್ಕೇನು ಮಹತ್ವ? ರಾತ್ರಿಯಲ್ಲಿ ಬರೋದು ಯಾಕೆ ಶಿವರಾತ್ರಿ, ಹಗಲು ಯಾಕಲ್ಲ? ಪರಶಿವ ಅಂತ ಅಂದರೆ ಅವನೇ ಪರಮಾತ್ಮ. ಸೃಷ್ಟಿಯನ್ನು ಬೇರೆ ಬೇರೆ ವಿಧಾನದಲ್ಲಿ ಮುನ್ನಡೆಸಬೇಕು ಅಂತಂದಾಗ ಅವನೇ ಹಲವು ರೂಪಗಳನ್ನು ತಾಳ್ತಾನೆ. ರುದ್ರ ಅನ್ನೋ ರೂಪದಲ್ಲಿ ಅವನು ಭಯಂಕರವಾಗಿ ಕಾಣಿಸಿಕೊಳ್ತಾನೆ. ಆದರೆ ಲಯ ಅಥವಾ ಸಂಹಾರ ಅಂತ ಇದೆಯಲ್ಲ, ಅದಕ್ಕೆ ನಾವು ಅಂದುಕೊಳ್ಳುವ ನಾಶ ಅಂತ ಅರ್ಥ ಅಲ್ಲ. ಭಗವಂತನಿಂದ ಹೊರಟು ಬಂದ ಜೀವಗಳನ್ನು ಮತ್ತೆ ಭಗವಂತನೊಡನೆ ಸೇರಿಸೋದಕ್ಕೆ ಬೇಕಾದಂತಹ ಕ್ರಿಯೆ ಶಿವನದ್ದು. ಶಿವ ಅಣುರೇಣು ತೃಣಕಾಷ್ಟಗಳಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ನಮಸ್ಕಾರ. ಶಿವರಾತ್ರಿ ಭಾರತದ ಅತ್ಯಂತ ಪ್ರಧಾನವಾದ ಹಬ್ಬಗಳಲ್ಲಿ ಒಂದು. ಪ್ರಾಯಶಃ ಭಾರತದ ಉದ್ದಗಲಗಳಲ್ಲಿ ಆಚರಣೆಯಾಗುವ ಕೆಲವೇ ಹಬ್ಬಗಳಲ್ಲಿ ಶಿವರಾತ್ರಿ ಕೂಡ ಮುಖ್ಯವಾದದ್ದು. ಹೆಸರೇ ಹೇಳುವಂತೆ ಶಿವನ ಆರಾಧನೆಯ ಸನ್ನಿವೇಶ, ಸಂದರ್ಭ ಶಿವರಾತ್ರಿ ಪರ್ವ ಅಂತ ಅಂದರೆ, ಶಿವ ತ್ರಿಮೂರ್ತಿಗಳಲ್ಲಿ ಒಬ್ಬ, ಶಿವನೇ ಸರ್ವಸ್ವ, ಶಿವನಿಂದಲೇ ಎಲ್ಲವೂ. ಹೀಗೆ ಶಿವನ ಕುರಿತು ಹಲವು ಮಾತುಗಳು ನಮಗೆ ಕೇಳಿ ಬರುತ್ತವೆ. ಶಿವನ ಕುರಿತಾದ ಪುರಾಣದ ಕಥೆಗಳು, ಶಿವನ ಕುರಿತಾದ ಜನಪದದ ಕಥೆಗಳು, ಶಿವನ ಕುರಿತಾದ ಕಾವ್ಯಗಳಲ್ಲಿ ಬಂದ ಉಲ್ಲೇಖಗಳು ಮತ್ತು ಶಿವನದ ಕುರಿತಾದ ಕಾವ್ಯಗಳು, ಮತ್ತು ಶಿವನನ್ನೇ ಪ್ರಧಾನವಾದ ದೇವತೆಯಾಗಿ ಮತ್ತು ಶಿವನನ್ನೇ ಏಕೈಕ ದೇವತೆಯಾಗಿ ಹೊಂದಿದ ಅಸಂಖ್ಯ ಪಂಥಗಳು ಭಾರತದಲ್ಲಿ ಶಿವನ ಕುರಿತು ಹಲವು ಮಾತುಗಳನ್ನು ಆಡುತ್ತವೆ. ಶಿವ ಯೋಗಿಯಾಗಿ, ಆದಿಯೋಗಿ ಅನ್ನುವ ಹೆಸರಿನಲ್ಲಿ ಶಿವನನ್ನು ಕಾಣೋದು ಇದೆ. ದಕ್ಷಿಣಾಮೂರ್ತಿ ಅಂತ ವಿದ್ಯೆಯ ಅಧಿದೇವತೆಯಾಗಿ ಶಿವನನ್ನು ಕಾಣೋದಿದೆ. ಶಿವನ ಕಾರುಣ್ಯದ ಕುರಿತಾದ ಹಲವು ಕಥೆಗಳು ಪ್ರಚಲಿತವಾಗಿವೆ. ಆಶುತೋಷ ಅಂತ ಹೆಸರು ಶಿವನಿಗೆ. ಅಂದರೆ ಬಹಳ ಬೇಗ ಅವನನ್ನು ಸಂತೋಷಪಡಿಸಬಹುದು, ಸಂತುಷ್ಟಿಪಡಿಸಬಹುದು ಅಂತ. ದೇವರನ್ನು ಮೆಚ್ಚಿಸಿ ವರ ಪಡಿಬೇಕು, ನಮಗೆ ಬೇಕಾದ್ದನ್ನು ಪಡೆದುಕೊಳ್ಳಬೇಕು ಅಂತ ಅನ್ನುವಾಗ ಬಹಳ ಬೇಗ ಮೆಚ್ಚುಗೆಯನ್ನು ಮೆಚ್ಚಿಸುವಂತಹ ದೇವರು ಯಾರು ಅಂದರೆ ಅದು ಶಿವ. ಉಳಿದ ದೇವತೆಗಳಿಗಿಂತ ಬಹಳ ಬೇಗ ಮೆಚ್ಚುತ್ತಾನೆ ಅವನು ಅಂತ. ಅಂದರೆ ಕರಗುವ ಗುಣ ಶಿವನಲ್ಲಿ ಬಹಳ ಹೆಚ್ಚು ಅನ್ನುವ ತರಹದ ಮಾತುಗಳನ್ನು ಕೇಳ್ತೀವಿ. ಆಶುತೋಷ ಅಂತ. ಶಿವನಿಗೆ 5 ಮುಖಗಳು ಅಂತ ಹೇಳ್ತಾ ಸದ್ಯೋಜಾತ, ವಾಮದೇವ, ಅಘೋರ, ಈಶಾನ, ತತ್ಪುರುಷ ಅಂತ ಅವನ 5 ಮುಖಗಳ ಕುರಿತು ಬರುತ್ತೆ. ಶಿವನನ್ನು ಮೂರ್ತಿ ರೂಪದಲ್ಲಿ ಆರಾಧಿಸುವುದಕ್ಕಿಂತ ಹೆಚ್ಚು ಲಿಂಗ ರೂಪದಲ್ಲಿ ಭಾರತದ ಎಲ್ಲೆಡೆ ಆರಾಧನೆ ಮಾಡೋದನ್ನು ನಾವು ನೋಡುತ್ತೇವೆ. ಹೀಗೆ ಶಿವ ಬಹಳ ವಿಶಿಷ್ಟವಾಗಿ ಮತ್ತು ಬಹಳ ಪರಿಕಲ್ಪನೆಗಳ ಮೂಲಕ ನಮಗೆ ತೆರೆದುಕೊಳ್ತಾನೆ. ಪರಶಿವ ಅಂತ ಅಂದರೆ ಅವನೇ ಪರಮಾತ್ಮ. ನಮ್ಮಲ್ಲಿ ಹೊರಗೆ ಕಾಣಿಸುವ ತ್ರಿಮೂರ್ತಿಗಳ ಹಿನ್ನೆಲೆಯಲ್ಲಿರುವ ಪರಮಾತ್ಮ, ಭಗವಂತ ಅಂತ ಕರಿತೀವಲ್ಲ, ಅದೇ ಶಿವ, ಅದೇ ವಿಷ್ಣು, ಅದೇ ಬ್ರಹ್ಮ, ಅದೇ ಶಕ್ತಿ, ಅದೇ ದೇವಿ ಅಂತಲೇ ನಾವು ಹೇಳ್ತಾ ಇರೋದು. ನಮ್ಮ ಪುರಾಣಗಳು ಹೇಳ್ತಾ ಇರೋದು, ಸನಾತನತೆ ಹೇಳ್ತಾ ಇರೋದು. ಅಲ್ಲಿ ಭಿನ್ನತೆ ಇಲ್ಲ ಅಂತ. ಪರಮಾತ್ಮನಾಗಿದ್ದಾಗ, ಪರಮಪುರುಷನಾಗಿದ್ದಾಗ, ಭಗವಂತನಾಗಿದ್ದಾಗ ಜ್ಯೋತಿರೂಪವಾಗಿರ್ತಾನಲ್ಲ, ಅವನನ್ನು ನಾವು ಯಾವ ಹೆಸರಿನಿಂದಲೂ ಹೆಸರಿಸಬಹುದು. ಶಿವ ಅಂದರೂ ತಪ್ಪಿಲ್ಲ, ವಿಷ್ಣು ಅಂದರೂ ತಪ್ಪಿಲ್ಲ, ಗಣೇಶ ಅಂದರೂ ತಪ್ಪಿಲ್ಲ, ಎಲ್ಲವೂ ಅವನೇ. ಆದರೆ ಅವನೇ ಸೃಷ್ಟಿಯನ್ನು ಬೇರೆ ಬೇರೆ ವಿಧಾನದಲ್ಲಿ ಮುನ್ನಡೆಸಬೇಕು ಅಂತಂದಾಗ ಅವನೇ ಹಲವು ರೂಪಗಳನ್ನು ತಾಳ್ತಾನೆ. ಅದಕ್ಕೆ ಬೇರೆ ಬೇರೆ ಹೆಸರು ಬರುತ್ತೆ ಅಂತ. ಅಂದರೆ ನಾವು ಒಬ್ಬರೇ, ಆದರೆ ನಾವು ಒಬ್ಬರೇ ಆಗಿರೋದಿಲ್ಲ. ನಾವು ತಂದೆ ಅಂತ ಕರೆಸ್ಕೊಳ್ತೀವಿ, ಮಗ ಅಂತ ಕರೆಸ್ಕೊಳ್ತೀವಿ, ಅಣ್ಣ ಅಂತ ಕರೆಸ್ಕೊಳ್ತೀವಿ, ತಮ್ಮ ಅಂತ ಕರೆಸಿಕೊಳ್ತೀವಿ. ಆಫೀಸಿಗೆ ಹೋದರೆ ಅಲ್ಲಿ ಯಾವುದೋ ಬೇರೆ ಹುದ್ದೆ ಇದೆ ನಮಗೆ. ನಾವು ಯಾರಿಗೋ ಬಾಸ್ ಆಗಿದ್ದೀವಿ ಮತ್ತು ನಾವ್ಯಾರಿಗೋ ಅಸಿಸ್ಟೆಂಟ್ ಆಗಿದ್ದೀವಿ. ಒಂದು ದೇಶದ ಪ್ರಜೆ ಆಗಿದ್ದೀವಿ, ಒಂದು ನಾಡಿನ ಪ್ರಜೆ ಆಗಿದ್ದೀವಿ, ಒಂದು ಊರಿನವರಾಗಿದ್ದೀವಿ. ಹೀಗೆ ಎಷ್ಟು ಹೆಸರುಗಳಿವೆ ನಮಗೆ, ಎಷ್ಟು ಪಾತ್ರಗಳಿವೆ ನಮಗೆ, ಅಂದರೆ ಎಷ್ಟು ಹೊಣೆಗಳಿವೆ ನಮಗೆ ಅಂತ. ಹಾಗೆ ಒಂದೇ ಚೈತನ್ಯ ಹಲವು ರೂಪ ತಾಳಿ ಹಲವು ತರಹದ ಕೆಲಸಗಳನ್ನು ನಿರ್ವಹಿಸುತ್ತಲ್ಲ, ಹಾಗೆ ಅಂತ ನೋಡಿದಾಗ ಶಿವ ಲಯಕಾರಕ ಅಂತ ಕಾಣಿಸಿಕೊಳ್ತಾನೆ. ಲಯ ಅಂತ ಅಂದರೆ ಪ್ರಳಯ, ಲಯ ಅಂತ
ಅಂದ ಕೂಡಲೇ ನಾವು ಸಂಹಾರ ಅಂತ ಸಹಜವಾಗಿ ಹೇಳ್ತೀವಿ. ಸಂಹಾರ, ಲಯ, ಪ್ರಳಯ ಅಂತಂದ ಕೂಡಲೇ ಭೀತಿ ಬರುತ್ತೆ, ನಾಶದ ಪ್ರಕ್ರಿಯೆ ಅಂತ. ಶಿವ ನಾಶ ಮಾಡುವವನು ಅನ್ನುವ ಅರ್ಥದಲ್ಲಿ ನೋಡ್ತೀವಿ. ರುದ್ರ ಅನ್ನುವ ರೂಪದಲ್ಲಿ ಅವನು ಭಯಂಕರವಾಗಿ ಕಾಣಿಸಿಕೊಳ್ತಾನೆ. ಆದರೆ ಲಯ ಅಥವಾ ಸಂಹಾರ ಅಂತ ಇದೆಯಲ್ಲ, ಅದಕ್ಕೆ ನಾವು ಹೊಂದಿಕೊಳ್ಳುವ ನಾಶ ಅಂತ ಅರ್ಥ ಅಲ್ಲ. ಲಯ ಅಂದರೆ ಲೀನಗೊಳಿಸಿಕೊಳ್ಳೋದು ಅಂತ. ಸೃಷ್ಟಿಯ ಎಲ್ಲ ವಸ್ತುಗಳು ಯಾವ ಮೂಲದಿಂದ ಹೊರಬಂತೋ ಅದರೊಳಗೆ ಲೀನಗೊಳಿಸೋದಿದೆಯಲ್ಲ, ಅದು ಲಯ ಅನ್ನುವಂತಹ ಕ್ರಿಯೆ. ಹಾಗಾಗಿ ಅವನನ್ನು ಲಯಕಾರಕ ಅಂತ ಕರಿತೀವಿ. ಸಂಹಾರ ಅಂದರೂ ಅದೇನೇ ಅರ್ಥ. ಅಂದರೆ ಹಿಂತೆಗೆದುಕೊಳ್ಳೋದಕ್ಕೆ ಸಂಹಾರ ಅಂತ ಹೆಸರು, ಒಟ್ಟುಗೂಡಿಸಿಕೊಳ್ಳೋದು ಅಂತ. ವಿಭಿನ್ನವಾಗಿ ಹರಡಿದ್ದನ್ನು ಮತ್ತೆ ಒಟ್ಟುಗೂಡಿಸೋದಿದೆಯಲ್ಲ, ಅದು ಸಂಹಾರ ಅಂತ. ಹಾಗಾಗಿ ಲಯ ಅಥವಾ ಸಂಹಾರ ಅನ್ನೋದು ಬಹಳ ಕರಾಳವಾದ, ಭೀಕರವಾದ ಕ್ರಿಯೆ ಅಲ್ಲ, ಅದು ಕರುಣೆಯ ಕ್ರಿಯೆಯೇ. ಅದು ಭಗವಂತನಿಂದ ಹೊರಟು ಬಂದ ಜೀವಗಳನ್ನು ಮತ್ತೆ ಭಗವಂತನೊಡನೆ ಸೇರಿಸೋದಕ್ಕೆ ಬೇಕಾದಂತಹ ಕ್ರಿಯೆ ಶಿವನದ್ದು. ಹಾಗಾಗಿ ಲಯಕಾರಕ ಅಂತ ಅಂದರೆ ಅವನು ಪರಮ ಕರುಣಾಳು ಅಂತಲೇ ಅರ್ಥ. ಅಂತಹ ಶಿವನಿಗೆ ಹಲವು ರೂಪಗಳು. ಅವನನ್ನು ಏಕಾದಶ ರೂಪದಲ್ಲಿ ಕಾಣೋದಿದೆ, ಏಕಾದಶ ರುದ್ರರು ಅಂತ. ಬೇರೆ ಬೇರೆ ತರಹದಲ್ಲಿ ಅವನನ್ನು ನೋಡಿರುವಂತಹ ಅಂಶಗಳಿವೆ. ಇಂಥ ಶಿವನನ್ನು ಪೂಜಿಸುವ, ಆರಾಧಿಸುವ ಹಲವು ವಿಧಾನಗಳು ದೇಶದಲ್ಲಿವೆ. ನಿತ್ಯ ಶಿವನ ಪೂಜೆ ನಡೆಯುತ್ತೆ, ಶಿವ ದೇವಾಲಯಗಳಲ್ಲಿ ನಡೆಯುತ್ತೆ, ಮನೆಗಳಲ್ಲಿ ನಡೆಯುತ್ತೆ. ಶಿವನ ಭಜನೆಗಳಿವೆ, ಶಿವನ ಸ್ತೋತ್ರಗಳಿವೆ, ಶಿವನ ಕುರಿತಾದ ವೇದದ ಮಂತ್ರಗಳಿವೆ, ಶಿವನ ಕುರಿತಾದ ಜಪಗಳಿವೆ. ಇದಲ್ಲದೆ ಎಷ್ಟೋ ವಿಧಾನದಲ್ಲಿ ಶಿವ ಪೂಜೆಯನ್ನು ನಾವು ನೋಡ್ತೀವಿ. ಹಾಗೆಯೇ ಶಿವನ ಕುರಿತಾದ ಹಬ್ಬ ಕೂಡ ಇದೆ, ಅದು ಶಿವರಾತ್ರಿ. ಅದು ಯಾಕೆ ಶಿವರಾತ್ರಿ? ಶಿವನನ್ನು ಇಡೀ ವರ್ಷ ಆರಾಧಿಸ್ತಾ ಇದ್ದೀವಿ, ಆರಾಧಿಸಬೇಕು ಕೂಡ. ಹಾಗಿರುವಾಗ ಆ ಒಂದು ದಿನಕ್ಕೇನು ಮಹತ್ವ? ನಿನ್ನೆಯೂ ಪೂಜೆ ಮಾಡಿದ್ವಿ, ನಾಳೆಯೂ ಪೂಜೆ ಮಾಡ್ತೀವಿ. ಶಿವರಾತ್ರಿಯ ಆ ದಿನವೂ ವಿಶೇಷ ಅಂತ ಯಾಕೆ ಕರಿತೀವಿ ಅಂತಂದರೆ, ಅದನ್ನು ಶಿವಯೋಗದ ದಿನ ಅಂತ ಕರೀತಾರೆ. ಅಂದರೆ ಸೃಷ್ಟಿಯಲ್ಲಿ ಶಿವಭಾವ ಅತ್ಯಂತ ಪ್ರಕಟವಾಗಿ ಕಾಣಿಸಿಕೊಳ್ಳುವ ಹೊತ್ತು ಅದು ಅಂತ. ಅಂದರೆ ಶಿವ ಅಣುರೇಣು ತೃಣಕಾಷ್ಟಗಳಲ್ಲಿ ವ್ಯಾಪಿಸಿಕೊಂಡಿದ್ದಾನೆ, ಎಲ್ಲ ಕಡೆಯಲ್ಲಿದ್ದಾನೆ ಅವನು. ಆದರೆ ಅವನ ಅಭಿವ್ಯಕ್ತಿ ಅನ್ನೋದು ಯಾವುದೋ ಒಂದು ಸಮಯದಲ್ಲಿ ಬಹಳ ದಟ್ಟವಾಗಿ, ಬಹಳ ಸ್ಪಷ್ಟವಾಗಿ, ಬಹಳ ಸುಸ್ಪಷ್ಟವಾಗಿ ಕಾಣಿಸುತ್ತೆ. ಆ ಕಾಲವನ್ನು ಶಿವಯೋಗದ, ಶಿವ ಸಂಯೋಗದ ಹೊತ್ತು ಅಂತ ಕರೀತಾರೆ. ಅದೇ ಶಿವರಾತ್ರಿ. ಅದು ರಾತ್ರಿಯಲ್ಲಿ ಬರುತ್ತೆ. ರಾತ್ರಿಯಲ್ಲಿ ಬರೋದು ಯಾಕೆ ಶಿವರಾತ್ರಿ, ಹಗಲು ಯಾಕಲ್ಲ ಅಂತ ಅಂದರೆ, ಲಯಕಾರಕತನ ಅಂತ ಇದೆಯಲ್ಲ, ಅಲ್ಲಿ ತಮಸ್ಸು ಅನ್ನೋದು ಬಹಳ ಪ್ರಧಾನವಾಗಿ ಕೆಲಸ ಮಾಡುವಂಥದ್ದು. ಸತ್ವ, ರಜಸ್ಸು, ತಮಸ್ಸು ಅನ್ನುವಾಗ ತಮಸ್ಸು ಅನ್ನೋದು ಈ ಲಯದ ವಿಷಯದಲ್ಲಿ ಕೆಲಸ ಮಾಡುವಂಥದ್ದು. ತಮಸ್ಸು ಅಂದರೆ ನೀಚ, ಬಿಡಬೇಕಾದದ್ದು ಅಂತ ಅರ್ಥ ಅಲ್ಲ. ತಮಸ್ಸು ಅನ್ನೋದು ಕೂಡ ಬೇಕಾದದ್ದೇ. ತ್ರಿಗುಣಗಳು ಅಂತ ಏನಿವೆ, ಇವು ಮೂರು ಸೇರಿಯೇ ಸೃಷ್ಟಿ, ಸತ್ವ, ರಜಸ್ಸು, ತಮಸ್ಸು ಅಂತ. ತಪ್ಪು ಗ್ರಹಿಕೆ ಇದೆ, ಸತ್ವ ಒಂದೇ ಬೇಕಾದದ್ದು, ರಜಸ್ಸು ತಮಸ್ಸುಗಳು ಬಿಡಬೇಕಾದದ್ದು ಅಂತ. ಹಾಗಲ್ಲ, ಸತ್ವ, ರಜಸ್ಸು, ತಮಸ್ಸು ಮೂರೂ ಸೇರಿಯೇ ಬದುಕು. ಸತ್ವ ಪ್ರಧಾನವಾಗಿರಬೇಕು ಬದುಕು ಮಾಡುವಾಗ ಅಂತ. ಆದರೆ ಬದುಕು ಮುಕ್ತಾಯವಾಗಬೇಕು ಅಂತಂದಾಗ ಅಲ್ಲಿ ತಮಸ್ಸು ಪ್ರಧಾನವಾಗತ್ತೆ. ರಾತ್ರಿ ಅನ್ನೋದು ತಮಃಪ್ರಧಾನವಾದ ಕಾಲ. 24 ಗಂಟೆಯ ಕಾಲದಲ್ಲಿ ರಾತ್ರಿ ಇದೆಯಲ್ಲ, ಅದು ತಮಸ್ಸು ಪ್ರಧಾನವಾದ ಕಾಲ. ಆಗ ಲಯಕಾರಕನಿಗೆ ವಿಶೇಷವಾದ ಪೂಜೆ ಸಲ್ಲತ್ತೆ. ಆಗ ಶಿವನ ಶಕ್ತಿ ಇದೆಯಲ್ಲ, ಶಿವನ ಅಭಿವ್ಯಕ್ತಿ ಇದೆಯಲ್ಲ, ಅದು ಹೆಚ್ಚು. ಆ ಕಾಲದಲ್ಲಿ ಪೂಜೆ ಮಾಡಿದರೆ ಉಳಿದ ಹೊತ್ತಿನಲ್ಲಿ ಪೂಜೆ ಮಾಡಿದ್ದಕ್ಕಿಂತ ಲಕ್ಷಪಟ್ಟು ಫಲ ಕೊಡುತ್ತೆ. ಆ ಸಮಯದಲ್ಲಿ ಶಿವನ ಸ್ಮರಣೆ ಮಾಡಿದರೆ, ಮನಸ್ಸಿನಲ್ಲಿ ಶಿವನನ್ನು ತುಂಬಿಕೊಂಡ್ರೆ, ಬೇರೆ ಹೊತ್ತಿನಲ್ಲಿ ಶಿವನ ಸ್ಮರಣೆ ಮಾಡಿದ್ದಕ್ಕಿಂತ ಬಹಳ ಹೆಚ್ಚು ಫಲ ಕೊಡುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಶಿವರಾತ್ರಿಯ ಹೊತ್ತಿನಲ್ಲಿ ಶಿವಾರಾಧನೆಗೆ ಮಹತ್ವ ಬಂತು. ಶಿವರಾತ್ರಿ ಅಂತ ಅನ್ನೋದು ಇಡೀ ರಾತ್ರಿ ನಿದ್ರೆ ಮಾಡದೆ ಆಚರಿಸುವಂತಹ ವಿಧಾನ. ಅದು ಅವತ್ತು ಶಿವ ಬರ್ತಾನೆ, ಮನಕ್ಕೆ ಬರ್ತಾನೆ, ಮನೆಗೆ ಬರ್ತಾನೆ, ದೇಗುಲಕ್ಕೆ ಬರ್ತಾನೆ, ಎಲ್ಲ ಕಡೆಗೆ ಬರ್ತಾನೆ. ಮನೆಗೆ ಬಂಧುಗಳು ಬಂದಾಗ, ನೆಂಟರು ಬಂದಾಗ ನಾವು ನಿದ್ದೆ ಮಾಡ್ತಾ ಕುಳಿತುಕೊಳ್ಳೋದಿಲ್ಲ, ಅವರನ್ನು ನಾವು ಸ್ವಾಗತಿಸ್ತೀವಿ, ಅವರ ಜೊತೆಗಿರ್ತೀವಲ್ಲ. ಪರಶಿವನೇ ಬರುವ ರಾತ್ರಿ ಅದು. ಆ ರಾತ್ರಿ ಎಚ್ಚರಿರಬೇಕು. ಎಚ್ಚರಿದ್ದು ಶಿವನ ಸ್ಮರಣೆಯಲ್ಲಿ ನಾವು ನಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು. ಅದು ಭಜನೆ ಇರ್ಬೋದು, ಅದು ದೇವಾಲಯಗಳಿಗೆ ಭೇಟಿ ಕೊಡೋದಿರ್ಬೋದು, ಶಿವನ ಪೂಜೆ ಇರ್ಬೋದು, ಶಿವನ ಕುರಿತಾದ ಯಾವುದೇ ವಿಧಾನದಲ್ಲಿ. ಒಟ್ಟಿನಲ್ಲಿ ಏನು ಅಂದರೆ, ಆ ಇಡೀ ರಾತ್ರಿ ನಮಗೆ ಶಿವರಾತ್ರಿ ಆಗಬೇಕು. ಶಿವರಾತ್ರಿ ಆಗೋದು ಅಂದ್ರೇನು? ಶಿವಮಯವಾದ ರಾತ್ರಿ ಆಗಬೇಕು ಅಂತ. ಆ ಇಡೀ ರಾತ್ರಿ ನಮ್ಮ ಯೋಚನೆ, ಮಾತು ಮತ್ತು ಕೃತಿಗಳು ಇದಿಷ್ಟರ ಸುತ್ತ ಶಿವನೇ ಇರಬೇಕು. ಶಿವನಲ್ಲದ್ದು ಏನೂ ಕಾಣಿಸಬಾರದು ನಮಗೆ. ಹಾಗಾಗಬೇಕು ಅಂತ. ಹಾಗೆ ಆದರೆ ಶಿವರಾತ್ರಿ
ನಿಜವಾದ ಆಚರಣೆಯನ್ನು ಮಾಡಿದಂತಾಗತ್ತೆ ಮತ್ತು ಶಿವನ ಒಲುಮೆಯನ್ನು ಬೇರೆ ದಿನಗಳಿಗಿಂತ ಲಕ್ಷಪಟ್ಟು ಹೆಚ್ಚು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಶಿವ ಅನ್ನುವ ಶಬ್ದಕ್ಕೆ ಒಳಿತು ಅಂತ ಅರ್ಥ, ಮಂಗಲ ಅಂತ ಅರ್ಥ. ಅವನ ಹೆಸರೇ ಶಿವ, ಮಂಗಲಮಯವಾದವನು, ಒಳಿತು ಮಾಡುವವನು, ಶುಭಕರನಾದವನು. ಅಂತಹ ಶಿವತನ ಇದೆಯಲ್ಲ, ಒಳಿತು ಇದೆಯಲ್ಲ, ಮಂಗಲ ಇದೆಯಲ್ಲ, ಅದು ಮುಂದಿನ 1 ವರ್ಷಗಳ ಕಾಲ ನಮ್ಮ ಬದುಕನ್ನು ಸಂಪೂರ್ಣವಾಗಿ ವ್ಯಾಪಿಸೋದಕ್ಕೆ ಶಿವರಾತ್ರಿ ಅನ್ನೋದು ಪೂರಕವಾಗತ್ತೆ. ಯಾವಾಗ? ಇಡೀ ಶಿವರಾತ್ರಿಯ ಆ ರಾತ್ರಿಯನ್ನು ನಾವು ಎಚ್ಚರಿದ್ದು ಕಳೆದಾಗ. ನಿದ್ದೆ ಮಾಡೋದಕ್ಕೆ ಮತ್ತೆ ಉಳಿದ 364 ದಿನಗಳಿವೆ. ಒಂದು ದಿನ ನಾವು ನಿದ್ದೆ ಮಾಡದೇ ಇರೋಣ, ಏನೂ ಆಗೋಲ್ಲ, ಎಚ್ಚರಿರೋಣ. ಆದರೆ ಎಚ್ಚರಿದ್ದು ಯಾವುದೋ ಇಂದ್ರಿಯಗಳಿಗೆ ಖುಷಿ ಕೊಡುವ ವಿಷಯಗಳಲ್ಲಿ ಮೈ ಮರೆಯದಿರೋಣ. ಅದರ ಬದಲು ಮನಸ್ಸಿನ ತುಂಬ, ಹೃದಯದ ತುಂಬ ಶಿವನನ್ನು ತುಂಬಿಕೊಳ್ಳೋಣ ಅಂತ ಹೇಳ್ತಾ, ಶಿವರಾತ್ರಿ ಎಲ್ಲರಿಗೆ ಮಂಗಲಮಯವಾಗಲಿ ಅಂತ ಹಾರೈಸ್ತೇನೆ. ನಮಸ್ಕಾರ.